ಎಲ್ಲರಿಗೂ ಜೈ ಭೀಮ್. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಇವತ್ತು ಅಂಬೇಡ್ಕರ್ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾನು ಬಾಬಾ ಸಾಹೇಬರ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಕೆಲವೇ ನಿಮಿಷಗಳಲ್ಲಿ ತಮ್ಮ ಜೊತೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಪಾದಿಸಿದಂಥ ಜಾತಿ ಮತ್ತು ಜಾತಿ ನಿರ್ಮೂಲನೆ ಬಗ್ಗೆ. ಮೊದಲನೇದಾಗಿ ನಾವು ಜಾತಿ ಅಂದರೆ ಏನು ಅಂತಕ್ಕಂಥ ತಿಳ್ಕೊಳ್ಳೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತಿ ಅಂತಂದರೆ ಅದು ಒಂದು ನೋಷನ್ ಅಂತ ಅರ್ಥ. ನೋಷನ್ ಅಂತಂದರೆ ಕನ್ನಡದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳುವುದು ಅಥವಾ ವ್ಯಕ್ತಪಡಿಸುವುದು ಅಂತಕ್ಕಂಥದ್ದಾಗುತ್ತೆ. ಹಾಗಿದ್ರೆ ಹೆಂಗೆ ನಾವು ಅಭಿಪ್ರಾಯವನ್ನು ರೂಪಿಸ್ಕೊಳ್ತೀವಿ ಅಂತ, ಈಗ ಉದಾಹರಣೆಗೆ ಯಾರ್ದಾದ್ರು ಜಾತಿಯನ್ನು ನಾವು ಕೇಳಿದಾಗ ನಾವೇನು ಅಂದ್ಕೊಳ್ತೀವಿ, ಅವರು ಮನಸ್ಸಲ್ಲಿ ನಾವು ಅಂದ್ಕೊಳ್ತೀವಿ ಅವರು ಕೀಳು ಅಂತ ಅಂದ್ಕೊಳ್ತೀವಿ. ಅದೊಂದು ರೀತಿಯ ಅಭಿಪ್ರಾಯ ರೂಪಿಸ್ಕೊಳ್ಳೋದು. ಅಥವಾ ಮತ್ತೊಂದು ಜಾತಿಯನ್ನು ಕೇಳಿದಾಗ, ಹೆಸರು ಕೇಳಿದಾಗ ಅವರು ಮೇಲು ಅಂತ ನಾವೇನು ಮಾಡ್ತೀವಿ, ಅಭಿಪ್ರಾಯ ರೂಪಿಸ್ಕೊಳ್ತೀವಿ. ಈ ಥರ ನಾವು ಇನ್ನೊಬ್ಬರ ಜಾತಿಯನ್ನು ಕೇಳಿದಾಗ ಅವರು ಕೀಳು ಮತ್ತು ಮೇಲು ಅಂತ ಅಭಿಪ್ರಾಯ ರೂಪಿಸ್ಕೊಳ್ಳುವುದನ್ನು, ಅಂಥ ಒಂದು ಮನೋಭಾವವನ್ನು ನಾವು ಏನಂತ ಕರಿತೀವಿ, ಜಾತಿ ಅಂತ ಕರಿತೀವಿ. ಸೊ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಾತಿ ಅಂತಕ್ಕಂಥದ ಒಂದು ವ್ಯಾಖ್ಯಾನ ಈ ಥರ ಅಭಿಪ್ರಾಯ ರೂಪಿಸಿಕೊಳ್ಳುವುದೇ ಆಗಿದೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಜಾತಿ ಅಂತಕ್ಕಂಥ ಅಭಿಪ್ರಾಯದಿಂದ ಏನು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು, ಏನು ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ನೋಡಬೇಕಾದ್ರೆ ಅದೊಂದು ದೊಡ್ಡ ಬೃಹತ್ ಸಾಮಾಜಿಕ ಸಮಸ್ಯೆ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿದೆ. ಯಾಕಪ್ಪ ಅಂತಂದರೆ, ಉದಾಹರಣೆಗೆ ಯಾರೋ ಒಬ್ಬರು ನಾವು ಅವ್ರ ಮನಸ್ಸಲ್ಲಿ ಅವರ ಜಾತಿಯ ಹೆಸರನ್ನ ಕೇಳಿದಾಗ ನಾವೇನು ಮಾಡ್ಕೊಳ್ತೀವಿ, ಕೀಳು ಅಂತೀವಿ. ಅಥವಾ ಅವನ ಜಾತಿ ಹೇಳಿದರೂ ಪರವಾಗಿಲ್ಲ, ಅವನ ವೇಷ ಭೂಷಣ ಅಥವಾ ಅವನ ಒಂದು ಜಾತಿಯ ಹಿಂದೆ ಇರ್ತಕ್ಕಂಥ ಉಪನಾಮ ಅಥವಾ ಅವನ ಒಂದು ಊರು, ಅವನ ಮನೆ ಕುಟುಂಬ, ಅವನು ಯಾವ ಊರು ಬೀದಿಯಿಂದ ಬಂದಿದ್ದ ಎಲ್ಲವನ್ನೂ ಕೂಡ ತಿಳ್ಕೊಂಡು ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿಯ ಬಗ್ಗೆ ಕೀಳು ಅಂತ ಅಂದ್ಕೊಳ್ತೀವಿ. ಇದು ಮೊದಲನೇದಾಗಿ ದೊಡ್ಡ ತಪ್ಪು. ಈ ಒಂದು ಅಭಿಪ್ರಾಯ ರೂಪಿಸ್ಕೊಳ್ತಕ್ಕಂಥ ನಮ್ಮ ಮನಸ್ಸನ್ನೇ ನಾವು ಏನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಅಥವಾ ನಮ್ಮ ಮನಸ್ಸಿನಿಂದ ಅಂಥ ಅಭಿಪ್ರಾಯ ರೂಪಿಸ್ಕೊಳ್ಳುವುದನ್ನು ಕಿತ್ತಾಕಬೇಕು. ಸೊ ಈಗ ಇದು ಜಾತಿ ನಿರ್ಮೂಲನೆಯ ಮೊದಲನೇ ಹಂತಾಗಿದೆ. ಹಾಗಿದ್ರೆ ಬರೀ ಕೀಳು ಅಂತಕ್ಕಂಥದ್ದು ಮಾತ್ರ ತಪ್ಪ? ಖಂಡಿತ. ಮೇಲು ಅಂತಕ್ಕಂಥದ್ದು ಅದಕ್ಕಿಂತ ಇನ್ನೂ ದೊಡ್ಡ ತಪ್ಪು. ಯಾಕಪ್ಪ ಅಂತಂದರೆ, ಯಾರೋ ಒಬ್ಬರು ಉತ್ತಮವಾದ ಮುಖದಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ಬರ್ಕೊಂಡಿರ್ತಕ್ಕಂಥವ್ರು, ವಿವಿಧ ವೇಷಭೂಷೆಗಳನ್ನು ತಟ್ಕೊಂಡಿರ್ತಕ್ಕಂಥದ್ದು, ಅವರು ಕೂಡ ತಮ್ಮ ಹೆಸರು ಮುಂದೆ ಏನೋ ಒಂದು ಉಪನಾಮವನ್ನು ಸೇರಿಸ್ಕೊಂಥದ್ದು, ಅಥವಾ ಅವರು ತುಂಬ ಶುಚಿತ್ವವಾಗಿರ್ತಕ್ಕಂಥದ್ದು, ಅವರು ಒಂಥರ ಇಶಾರಾಮಿ ಬದುಕನ್ನು, ಈ ಥರ ಅವ್ರ ಬಗ್ಗೆನೂ ಕೂಡ ಅವ್ರು ನೋಡಿದ ತಕ್ಷಣವೋ ಅವರು ಇಂಥ ಜಾತಿ, ಅವ್ರ ಮೇಲು ಅಂತಕ್ಕಂಥದ್ದು ಕೂಡ, ಅದು ಕೂಡ ಜಾತಿಯ ಒಂದು ಅಭಿಪ್ರಾಯ ರೂಪಿಸ್ತಕ್ಕಂಥದ್ದಾಗಿದೆ. ಅದು ಕೂಡ ಅತ್ಯಂತ ಒಂದು ಕೆಟ್ಟ ಪದ್ಧತಿಯಾಗಿದೆ. ಅದರಿಂದ ಇಲ್ಲಿ ಕೀಳು ಮತ್ತು ಮೇಲು ಅಂತಕ್ಕಂಥ ಎರಡು ಅಭಿಪ್ರಾಯಗಳು ಕೂಡ ಏನೋ ತಪ್ಪು. ನಾವು ಆಗಿದ್ರೆ ಎರಡರ ಬಗ್ಗೆನೂ ಏನಿರಬೇಕು, ತಟಸ್ಥ ಅಭಿಪ್ರಾಯಗಳನ್ನು, ತಟಸ್ಥ ಮನಸ್ಥಿತಿಯನ್ನು ಯಾರನ್ನೇ ಆಗಲಿ ನೋಡಿದಾಗ ನಾವೇನು ಮಾಡಬೇಕು, ರೂಪಿಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಪ್ರತಿಯೊಬ್ಬ ನಾಗರಿಕನೂ ಕೂಡ ಏನು ಮಾಡಬೇಕು, ನಾವು ರೂಪಿಸ್ಕೊಳ್ಬೇಕು ಅಥವಾ ರೂಢಿಸ್ಕೊಳ್ಬೇಕು. ಹಾಗಿದ್ರೆ ಯಾವುದಾದ್ರೂ ಒಬ್ಬರು ಜಾತಿಯನ್ನು ನಾವು ಕೇಳಿದ ತಕ್ಷಣ ನಾವೇನು ಮಾಡಬೇಕು, ಅದ್ರ ವಿರುದ್ಧ ನಾವು ಜಗಳ ಆಡಿ ನಿಂತ್ಕೋಬೇಕು ಅವ್ರ ಜೊತೆಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ದಲಿತರಲ್ಲಿ ಯಾರು ನಮಗೆ ತೊಂದರೆಯನ್ನು ಕೊಟ್ಟಾಗ ಅಥವಾ ಜಾತಿ ವ್ಯವಸ್ಥೆಯನ್ನು ಆಧಾರದ ಮೇಲೆ ನಮಗೆ ತಾರತಮ್ಯ ಮಾಡಿದಾಗ ಅವರ ವಿರುದ್ಧ ನಾವು ಕೆಟ್ಟದಾಗಿ ನಡ್ಕೋಬೇಕಾ, ಜಗಳ ಆಡಬೇಕಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಖಂಡಿತ ಇದು ದೊಡ್ಡ ತಪ್ಪು. ಯಾಕಪ್ಪ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭ್ರಾತೃತ್ವ ಅಥವಾ ಫ್ರೆಟರ್ನಿಟಿ ಅಂತಕ್ಕಂಥ ತತ್ವವನ್ನು ಕೊಟ್ಟಿದ್ದಾರೆ. ಈ ಫ್ರೆಟರ್ನಿಟಿ ಅಥವಾ ಭ್ರಾತೃತ್ವ ಅಂತಕ್ಕಂಥ ತತ್ವ ಕೊಟ್ಟಿರ್ತಕ್ಕಂಥದ್ದೇ ಈ ಜಾತಿ ವ್ಯವಸ್ಥೆ ಬಗ್ಗೆ ಜನ ಹೇಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ಲಿಕ್ಕಾಗಿದೆ. ಹಾಗಿದ್ರೆ ಹೇಗಿರಬೇಕು, ನಾವು ಯಾರಾದರೂ ಒಬ್ಬ ಜಾತಿ ಇಂಥವ್ರ ವ್ಯಕ್ತಿ ಅಂತ, ಬೇರೆ ಜಾತಿ ಅನ್ಯ ಜಾತಿ ಅಂತ ಹೋದ ತಕ್ಷಣ ಅವ್ರ ಜೊತೆ ನಾವು ಮೊದಲು ಸ್ನೇಹವನ್ನು ಸಂಪಾದಿಸಬೇಕು ನಿಧಾನಕ್ಕೆ, ಮತ್ತು ಸಹೋದರತ್ವವನ್ನು ಸಂಪಾದಿಸಬೇಕು. ಈ ಭ್ರಾತೃತ್ವ ಅಂತಕ್ಕಂಥದ್ದು ಸ್ನೇಹ ಮತ್ತು ಸಹೋದರತೆಗಳ ಸಮ್ಮಿಶ್ರಣ ಗುಣವಾಗಿದೆ. ಸೊ ಫ್ರೆಟರ್ನಿಟಿ ಅಂತ, ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ದ ಫ್ರೆಂಡ್ಶಿಪ್ ಆ್ಯಂಡ್ ಬ್ರದರ್ಹುಡ್. ಬೆಳೆಸ್ಕೋಬೇಕು, ನಿಧಾನಕ್ಕೆ ಬೆಳೆಸ್ಕೋಬೇಕು. ಸುಮ್ಮನೆ ಅವ್ರ ಜೊತೆ ಪ್ರತಿರೋಧ ತೋರ್ತಾ ಜಗಳ ಆಡ್ತಾ ಕೂತ್ಕೊಳ್ತಾ, ಅದು ಹಳೆ ಕಾಲ, ಅದು ಮಾಡಿರ್ಬೋದು, ಅದು ಹಿಂದೆ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದನ್ನು ನಾವೇನು ಮಾಡಬಾರ್ದು, ರೂಢಿಸ್ಕೊಳ್ಬಾರ್ದು. ಅದ್ರ ಬದಲು ನಾವು ಭ್ರಾತೃತ್ವವನ್ನು ಅವರ ಜೊತೆ ನಾವೇನು ಮಾಡಬೇಕು, ರೂಢಿಸ್ಕೊಳ್ಬೇಕು. ಹಾಗಿದ್ರೆ ಭ್ರಾತೃತ್ವ ಅಂತ ತಕ್ಷಣ ಕೆಲವರು ಗುಲಾಮ್ಗಿರಿ ಅಂತ ಹೇಳ್ಕೊಳ್ತಾರೆ. ನೋ, ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಗುಲಾಮಗಿರಿ ಮತ್ತು ಭ್ರಾತೃತ್ವ ಮತ್ತು ಗುಲಾಮಗಿರಿ ನಡುವೆ, ಅಥವಾ ಫ್ರೆಟರ್ನಿಟಿ ಮತ್ತು ಸ್ಲೇವರಿ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಆಯಾ ಹಂತದಲ್ಲೇ ಅರ್ಥ ಆಗುತ್ತೆ. ಸೊ ಅದರಿಂದ ಜಾತಿಯ ನಿರ್ಮೂಲನೆಗೆ ಒಂದು ಪರಿಹಾರ ಏನಪ್ಪ ಅಂತಂದರೆ,
ಆ ಸಂಬಂಧಿತ ಜಾತಿಗಳ ಜೊತೆ ನಾವು ಸ್ನೇಹ ಮತ್ತು ಒಂದು ಸಮ್ಮಿಲನ ಮತ್ತು ಸಹೋದರತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಸೊ ಹಾಗಿದ್ದರೆ ನಾವು ಜಾತಿ ಅಂತಕ್ಕಂಥದ್ದು ಅದರ ಒಂದು ನಾವು ನಿರ್ಮೂಲನೆಯ ಮುಂದಿನ ಹಂತ ಏನು ಅಂತಕ್ಕಂಥದ್ದು. ಈಗ ಒಬ್ಬ ವ್ಯಕ್ತಿ ನಾನು ಇಂಥ ಜಾತಿಯಲ್ಲಿ ಹುಟ್ಟಿರ್ತೀನಿ, ನಾನು ಇಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂದ ತಕ್ಷಣ ಅವನು ಶ್ರೇಷ್ಠ ಆಗ್ಬಿಡ್ತಾನ? ಖಂಡಿತ ಇಲ್ಲ. ಯಾಕಪ್ಪ ಅಂತಂದರೆ ಅದು ಸಾಧ್ಯವೂ ಇಲ್ಲ. ಹಾಗಿದ್ರೆ ಆ ಜಾತಿಯಿಂದ ಹೊರಗಡೆ ಬರ್ತಕ್ಕಂಥದ್ದು ಹೇಗೆ? ಬೇರೆಯವರು ತನ್ನ ಬಗ್ಗೆ ಹೊಂದ್ಕೊಳ್ತಕ್ಕಂಥ ಅಭಿಪ್ರಾಯದಿಂದ ಅವನು ಹೊರಗಡೆ ಬರೋದು ಹೆಂಗೆ ಅಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಎಜುಕೇಟ್, ಅಜಿಟೇಟ್, ಆರ್ಗನೈಸ್. ಶಿಕ್ಷಣ ಪಡೆಯಿರಿ, ಹೋರಾಟ ಮಾಡಿ ಮತ್ತು ಸಂಘಟಿತರಾಗಿ. ಸೊ ಅದರಿಂದ ಮೊದಲನೇ ಹಂತ ಒಬ್ಬ ವ್ಯಕ್ತಿ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕಾದ್ರೆ ಅಥವಾ ಜಾತಿ ಅಭಿಪ್ರಾಯ ರೂಪಿಸ್ಕೊಳ್ಳುವಿಕೆಯಿಂದ ಹೊರಗಡೆ ಪಡ್ಕೊಳ್ಬೇಕಾಗಿರೋದು ಅತ್ಯುತ್ತಮ ಶಿಕ್ಷಣ. ಅದು ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ, ಈಗಿನ ಕಾಲದಲ್ಲಿ ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ, ಅತ್ಯುತ್ತಮ ಶಿಕ್ಷಣ. ಅಂದರೆ ಅವನು ಪಡೆದಿರ್ತಕ್ಕಂಥ ಶಿಕ್ಷಣವನ್ನು ಅವನು ನೋಡೇ ಇತರರು ಅವನ ಬಗ್ಗೆ ಈಸ್ ಎ ವೆಲ್ ಎಜುಕೇಟೆಡ್ ಅಂತಕ್ಕಂಥ ಅಭಿಪ್ರಾಯ ಬರ್ತದೆ. ಅಂದರೆ ಫಸ್ಟ್ ಸ್ಟೆಪ್ ಇಸ್ ಬೆಸ್ಟ್ ಇಂಪ್ರೆಷನ್ ಏನಪ್ಪ ಅಂತಂದರೆ ನಾವು ಉತ್ತಮವಾದ ಶಿಕ್ಷಣವನ್ನು ಪಡಿತಕ್ಕಂಥದ್ದು. ಉತ್ತಮವಾದ ಶಿಕ್ಷಣವನ್ನು ಪ್ರಾರಂಭದಲ್ಲಿ ನಾವು ಪಡಿತಾ ಹೋದರೆ ಸಮಾಜದಲ್ಲಿ ಮೊದಲನೇ ಹಂತದಲ್ಲಿ ನಿನ್ನ ಯಾವ ಜಾತಿ ಅಂತ ಯಾರು ಕೂಡ ಏನು ಮಾಡೋಕ್ಕೆ ಬರಲ್ಲ, ಗುರುತಿಸೋಕ್ಕೆ ಬರಲ್ಲ. ನೆಕ್ಸ್ಟ್ ಎರಡನೇದು ಉತ್ತಮವಾದ ಹಣಕಾಸು ಸ್ಥಿತಿ. ಇವತ್ತು ನಮಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥದ್ದು ಹಣಕಾಸಿನ ಆಧಾರದ ಮೇಲೆ. ಅವಡೊಂದು ಬಡವನಾಗಿದ್ದರೆ, ಜೊತೆಗೆ ಯಾವುದೋ ಒಂದು ದೌರ್ಜನ್ಯ ಪೀಡಿತ ಜಾತಿಯಲ್ಲಿ ಹುಟ್ಟಿದರೆ ಅವನು ತುಂಬ ತೊಂದರೆಗೊಳಗಾಗ್ತಾನೆ ಇವತ್ತಿನ ಒಂದು 2026 ಆಧುನಿಕ ಯುಗದಲ್ಲಿ. ಅದ್ರ ಬದಲು ಅವನು ಶಿಕ್ಷಣವನ್ನು ಪಡೆದು ಉತ್ತಮ ಹಣಕಾಸು ಸ್ಥಿತಿಯನ್ನು ಸಂಪಾದನೆ ಮಾಡಿದ್ರೆ ಅಥವಾ ಹೊಂದಿದ್ರೆ, ಆರ್ಥಿಕ ಸ್ಥಿತಿಯನ್ನು ಹೊಂದಿದ್ರೆ, ಗಳಿಸಿದ್ರೆ, ಆವಾಗ ಏನಾಗ್ತದೆ, ಆ ಒಂದು ಜಾತಿ ಅವನನ್ನು ಅಭಿಪ್ರಾಯವನ್ನು ಅವನು ಇಂಥದ್ದು ಅಂಥದ್ದು ಅಂತಕ್ಕಂಥ ಅಭಿಪ್ರಾಯ ರೂಪಿಸ್ಕೊಳ್ಳೋದು ಮತ್ತೊಬ್ಬ ವ್ಯಕ್ತಿಗೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಈ ಶಿಕ್ಷಣ ಮತ್ತು ಆರ್ಥಿಕ ಶಕ್ತಿಯನ್ನು ಅಥವಾ ಹಣಕಾಸು ಶಕ್ತಿಯನ್ನು ಪಡಿತಕ್ಕಂಥದ್ದು ಇವತ್ತಿನ ಅತ್ಯಂತ ಮಹತ್ವದಾಗಿದೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಪೊಲಿಟಿಕಲ್ ಪವರ್, ರಾಜಕೀಯ ಶಕ್ತಿ, ಅದು ಯಾವುದರ ರೂಪದಲ್ಲರೂ ಇರಲಿ. ಬಾಬಾ ಸಾಹೇಬ್ರು ಇನ್ನೊಂದು ಕಡೆ ಹೇಳ್ತಾರೆ, ಹಾಗಾದ್ರೆ ಎಲ್ಲರೂ CM ಆಗಬೇಕಾ ಸರ್, ಎಲ್ಲರೂ ಕೂಡ PM ಆಗಬೇಕಾ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೋ, ಅಲ್ಪ ಪ್ರಮಾಣದ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ರಾಜಕೀಯ ಅಧಿಕಾರವನ್ನು ಪಡೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆಗಬೇಕಾಗಿರೋದೇ ನಾವೇನಾಗಬೇಕು, ಸಂಘಟಿತರಾಗಬೇಕು. ಅದು ಯಾವುದೇ ಕ್ಷೇತ್ರದಲ್ಲಾಗಿರಲಿ ಒಗ್ಗಟ್ಟಾಗಿರಬೇಕು. ಸೊ ಅದರಿಂದ ನಾವು ರಾಜಕೀಯ ಶಕ್ತಿಗಳನ್ನು ಪಡೆದ್ರೆ ಮತ್ತು ಶಿಕ್ಷಣವನ್ನು ಪಡೆದ್ರೆ ಮತ್ತು ಆರ್ಥಿಕ ಶಕ್ತಿಯನ್ನು ಪಡೆದ್ರೆ ಜಾತಿ ಅಂತಕ್ಕಂಥ ಇವರು ಕೀಳು ಅಂತಕ್ಕಂಥದ್ದು, ಇವರು ಮತ್ತೊಂದು ಅಂತಕ್ಕಂಥ ಅಭಿಪ್ರಾಯ ರೂಪಿಸತಕ್ಕಂಥದ್ದು ಏನಾಗುತ್ತೆ, ಸಮಾಜದಲ್ಲಿ ಅಭಿಪ್ರಾಯ ನಿರೂಪಣೆ ಅಥವಾ ರೂಪಣೆ ಏನಾಗುತ್ತೆ, ಕಡಿಮೆ ಆಗ್ತದೆ. ಸೊ ಆ ಥರ ಕಡಿಮೆ ಆದಾಗ ಅಂಥ ಸಂದರ್ಭದಲ್ಲಿ ನಿಧಾನಕ್ಕೆ ಜಾತಿ ಅಂತಕ್ಕಂಥದ್ದು ತಕ್ಷಣಕ್ಕೆ ಅದು ನಿರ್ಮೂಲನೆ ಆಗೋದಿಲ್ಲ, ನಿಧಾನಕ್ಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಮತ್ತು ಅಥವಾ ಅಂತಿಮ ಹಂತದಲ್ಲಿ ಅದೇನಾಗುತ್ತೆ, ನಿರ್ಮೂಲನೆ ಆಗುತ್ತೆ. ಜೊತೆ ನಾನು ಮೊದಲೇ ಹೇಳ್ದಂಗೆ ಭ್ರಾತೃತ್ವ ಮನೋಭಾವನೆ, ಎಲ್ಲ ಜಾತಿಗಳ ನಡುವೆ ಭ್ರಾತೃತ್ವ ಮನೋಭಾವನೆ ಮತ್ತು ಯಾರು ನೊಂದ ಮತ್ತು ಪೀಡಿತ ಜಾತಿಗಳು ಶಿಕ್ಷಣ, ಆರ್ಥಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿಗಳನ್ನು ಗಳಿಸೋದರ ಮೂಲಕ, ಜೊತೆಗೆ ಒಂದು ಧಾರ್ಮಿಕ ಮನೋಭಾವನೆ. ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬೌದ್ಧ ಧರ್ಮ ಅಂತ, ಆ ಥರದ ಒಂದು ಮನೋಭಾವನೆ ಅದರ ಕಡೆಗೆ ಚಲಿಸ್ತಕ್ಕಂಥದ್ದು. ಇದನ್ನೆಲ್ಲವನ್ನು ರೂಪಿಸ್ಕೊಂಡ್ರೆ ಅಂತಿಮವಾಗಿ ಜಾತಿ ವ್ಯವಸ್ಥೆ ನಿರ್ಮೂಲನ ಆಗುತ್ತೆ, ಇಡೀ ಭಾರತ ಸಮಾಜ ಆಗ್ತಕ್ಕಂಥದ್ದೇ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಜಯಂತಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಒಂದೆರಡು ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳೇ. ಜೈ ಭೀಮ್, ನಮೋ ಬುದ್ಧಾಯ.